ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸು ರಾಶಿಯವರ ಅಧಿಪತಿ ದೇವಗುರು ಬೃಹಸ್ಪತಿ. ದೇವಗುರು ಬೃಹಸ್ಪತಿಯ ವಿಶೇಷವಾದ ಆಶೀರ್ವಾದ ನಿಮ್ಮ ಜೀವನಕ್ಕೆ ಒಂದು ಸಾಮರ್ಥ್ಯವನ್ನು ಸೃಷ್ಟಿಸ್ತಾ ಇದೆ. ಈ ಜೀವನದಲ್ಲಿ ನಿಮ್ಮ ದೊಡ್ಡದಾದ ಕನಸುಗಳು ನನಸಾಗುತ್ತೆ, ನಿಮ್ಮ ಸಂಕಷ್ಟಗಳು ಪರಿಹಾರವಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ತೊಂದರೆಗಳನ್ನು ತೆಗೆದುಹಾಕೋದಕ್ಕೆ ಈ ಒಂದು ಹುಣ್ಣಿಮೆ ಸೂಕ್ತವಾಗಿದೆ. ಆಗಸ್ಟ್ 28, 29, 30 ಈ 3 ದಿನಗಳು ಬಹಳ ನಿರ್ಣಾಯಕವಾದ ಸಮಯ. ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ತೊಂದರೆಗಳು ಪರಿಹಾರವಾಗುತ್ತೆ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನೀವು ಯೋಚನೆ ಮಾಡ್ತಿರ್ತಕ್ಕಂಥ ಒಂದು ವಿಚಾರದಲ್ಲಿ ಒಂದು ಬೆಳಕು ಕಾಣುವಂತಹ ಸಮಯ, ಒಂದು ಉತ್ತರ, ಒಂದು ಬದಲಾವಣೆ ಬರ್ತಾ ಇದೆ. ಖಂಡಿತವಾಗಿ ಸ್ನೇಹಿತರೆ, ಈಗ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಬೇಕಾಗುತ್ತೆ. ಆಗಸ್ಟ್ 28, 29, 30 ಶಕ್ತಿಶಾಲಿ ಹುಣ್ಣಿಮೆ ಅಷ್ಟೇ ಅಲ್ಲದೆ ಗುರು ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಆರಾಧನಾ ಮಹೋತ್ಸವ ನಡೀತಾ ಇದೆ. ಇದು ಖಂಡಿತವಾಗಿ 355ನೇ ವಿಶೇಷವಾಗಿರ್ತಕ್ಕಂತಹ ಶಕ್ತಿಶಾಲಿ ಸಮಯ ಅಷ್ಟೇ ಅಲ್ಲದೆ ಇದು ಶ್ರಾವಣ ಮಾಸವಾಗಿರೋದ್ರಿಂದ ಬಹಳಷ್ಟು ಉತ್ತಮವಾದ ಶುಭ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಧನಸು ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಬದಲಾವಣೆಗಳು ಸುಲಭವಾಗಿ ಬರ್ತಾ ಇರುತ್ತದೆ. ಆದರೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನೀವು ವಿಫಲರಾಗುತ್ತೀರಾ. ಎಲ್ಲದರಲ್ಲೂ ಕೂಡ ಭಯ, ಆತಂಕ ನಿಮ್ಮನ್ನು ಸುತ್ತುವರೆದಿರುತ್ತದೆ. ಈ ತೊಂದರೆಗಳಿಂದ ನೀವು ಹೊರಗೆ ಬರೋದಕ್ಕೆ ಕಾರಣ ಏನು ಅಂತ ಹುಡುಕಬೇಕಾದ್ರೆ ಖಂಡಿತವಾಗಿ ಗುರುವಿನ ಅನುಗ್ರಹ ಕಡಿಮೆ ಆದಾಗ ನಿಮ್ಮ ಜ್ಞಾನವು ಕಡಿಮೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಈಗ ದೊಡ್ಡ ದೊಡ್ಡ ಗಂಡಾಂತರಗಳು, ತೊಂದರೆಗಳು ನಿಮ್ಮನ್ನು ಸುತ್ತುವರಿಯುವಂತಹ ಸಮಯ. ಆದರೆ ಈಗ ಇಲ್ಲಿ ಒಂದು ಎಚ್ಚರಿಕೆ ಗಂಟೆ ಕೂಡ ಬಾರಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು, ನೆಮ್ಮದಿಯನ್ನು ಬರಮಾಡ್ಕೊಳ್ಬೇಕು. ಖಂಡಿತವಾಗಿ ಸ್ನೇಹಿತರೆ, ಈಗ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಜೀವನದಲ್ಲಿ ದೊಡ್ಡದಾಗಿರುವಂತಹ ಕಠಿಣವಾಗಿರುವ ಸಮಯಗಳು ಬಂದರೂ ಕೂಡ, ನಿಮ್ಮ ಸಮಸ್ಯೆಗಳು ಹೆಚ್ಚಾದರೂ ಕೂಡ ಯಾವುದಕ್ಕೂ ಹೆದರಬೇಡಿ. ಏಕೆಂದರೆ ಈಗ ನೀವು ಕಷ್ಟಪಟ್ಟು ಜೀವನದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಕೂಡ ಯಶಸ್ಸನ್ನು ಸಾಧಿಸಬೇಕು. ಬಯಸಿದಂತಹ ಒಂದು ವಿಶೇಷವಾಗಿರುವ ಸಾಮರ್ಥ್ಯವನ್ನು ಸಾಧಿಸಬೇಕು. ಶ್ರೀ ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನೆ 2026 ವಿಶೇಷವಾಗಿರ್ತಕ್ಕಂಥ 29ನೇ ತಾರೀಕು, 30, 31 ಆಗಸ್ಟ್ ತಿಂಗಳು ಬಂದಿರೋದ್ರಿಂದ, ಇದರ ಜೊತೆಗೆ ಶ್ರಾವಣ ಮಾಸವಾಗಿರೋದ್ರಿಂದ ಖಂಡಿತವಾಗಿ ಶ್ರೀಮನ್ನಾರಾಯಣ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಸಂಪೂರ್ಣವಾಗಿ ಕರುಣೆಯ ಮಳೆಯನ್ನು ಸುರಿಸುತ್ತಿದೆ. ಈಗ ಬದಲಾವಣೆಗೆ ಉತ್ತರ ಸಿಗುತ್ತೆ, ಒಂದು ಹೊಸ ದಾರಿ ತೆರೆದುಕೊಳ್ಳುತ್ತೆ. ಈಗ ನಿಮ್ಮ ಮುಂದೆ ಒಂದು ಪ್ರಶ್ನೆಗಳಿಗೆ ಉತ್ತರ ನಿಧಾನವಾಗಿ ತೆರೆದುಕೊಳ್ಳುವಂತಹ ಸಮಯ. ಅದೃಷ್ಟದ ದಾರಿಯನ್ನು ನೀವು ಸಂಪೂರ್ಣವಾಗಿ ನಂಬಬೇಕು ಮತ್ತು ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹೌದು ಸ್ನೇಹಿತರೆ, ಈಗ ಒಂದು ನಿಮ್ಮ ಜೀವನದಲ್ಲಿ ಬರುವಂತಹ ಒಂದು ದೊಡ್ಡ ಸಂದೇಶ 2028 ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಸಂದರ್ಭದಲ್ಲಿ ರಾತ್ರಿ 11 ಗಂಟೆ 11 ನಿಮಿಷಕ್ಕೆ ಆಧ್ಯಾತ್ಮಿಕವಾಗಿ ಬರಬಹುದು, ಅಥವಾ 3 ಗಂಟೆ 30 ನಿಮಿಷಕ್ಕೆ ಅದು ತೆರೆದುಕೊಳ್ಳಬಹುದು. ಅದನ್ನು ನೀವು ಸೂಕ್ಷ್ಮವಾದ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಬೇಕು. ಭಯ ಪಡುವಂತಹ ಸಮಯವಲ್ಲ, ಬದಲಾಗಿ ನಿಮ್ಮೊಳಗೆ ನೀವು ಮರೆಮಾಚಿಕೊಂಡಿರುವ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸಮಯ. 28ರ ಹುಣ್ಣಿಮೆಯ ಚಂದ್ರನು ಪೂರ್ಣತೆಯ ಸಂಕೇತವನ್ನಾಗಿ ಕಾಣುತ್ತಿದ್ದಾರೆ. ಪೂರ್ಣಚಂದ್ರನ ಜೊತೆಗೆ ನಿಮ್ಮ ಜೀವನದಲ್ಲಿ ಭಾವನೆಗಳು, ಗೊಂದಲಗಳು ಮತ್ತು ಜೀವನದ ಬದಲಾವಣೆಗಳಿಗೆ ಅಗತ್ಯವಿರುವಂತಹ ಕ್ಷೇತ್ರಗಳನ್ನು ಒಳನೋಟದಿಂದ ನೋಡುವ ಸಂದರ್ಭವೆಂದು ಪರಿಗಣಿಸಲಾಗುತ್ತೆ. ಒಟ್ಟಾರೆಯಾಗಿ ಧನಸು ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ಬದಲಾವಣೆ, ಪರಿಪೂರ್ಣತೆ ಮತ್ತು ಎಲ್ಲ ಕಷ್ಟಗಳಿಂದ ಹೊರಗೆ ಬರುವಂತಹ ಶಕ್ತಿಯನ್ನು ಕಂಡುಕೊಳ್ತಕ್ಕಂತಹ ಸಮಯ. ಈ ಸಮಯದಲ್ಲಿ ಬರ್ತಕ್ಕಂಥ ಎಲ್ಲ ಗಂಡಾಂತರ ತೊಂದರೆಗಳಿಂದ ನೀವು ಹೆದರುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನದಲ್ಲಿ ಈಗ ಒಂದರ ನಂತರ ಒಂದು ಎಲ್ಲವೂ ಸರಿ ಹೋಗುತ್ತೆ. ನೀವು ಬಯಸಿದಂತಹ ವ್ಯಕ್ತಿ ಆಗ್ತೀರಾ. ನಿಮ್ಮ ಜೀವನದ ನಿಜವಾದ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳುವಂತಹ ಸಮಯ. ಆದರೆ ಈ ಸಮಯದಲ್ಲಿ ಖಂಡಿತ ಒಂದು ಪರಿಹಾರವನ್ನು ನೀವು ಮಾಡಬೇಕಾಗುತ್ತೆ. ಆ ಪರಿಹಾರದ ಮೂಲಕ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಬೆಳಕು, ಜ್ಞಾನ ಮತ್ತು ಜಾಗರೂಕತೆ ಜಾಸ್ತಿ ಆಗುತ್ತೆ. ನೀವು ಕೂಡ ಮಾತಾರಾಣಿಯವರ ಭಕ್ತರಾಗಿದ್ದರೆ ಜೈ ಮಾತಾರಾಣಿ ಎಂದು ಕಮೆಂಟ್ ಮಾಡಿ ಆ ದೇವಿ ಕೃಪೆಗೆ ಪಾತ್ರರಾಗಿ. ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಅತಿಯಾಗಿರುವಂತಹ ವಿಶೇಷವಾದ ಗುಣಗಳಿರಬಹುದು. ನಿಮ್ಮ ಒಳ್ಳೆಯ ಗುಣಗಳು ನಿಮಗೆ ಕೆಲವೊಂದಿಷ್ಟು ಬಾರಿ ಒಳ್ಳೆಯ ಕೆಲಸಗಳಿಗೆ ಸಹಾಯ ಮಾಡುತ್ತೆ. ಅದೇ ರೀತಿ ಕೆಲವೊಂದಿಷ್ಟು ತೊಂದರೆಗಳನ್ನು ಕೊಡ್ತಕ್ಕಂತಹ ಜನರಿಂದ ನೀವು ದೂರವಾಗೋದು ಸಾಧ್ಯವಾದಷ್ಟು ಉತ್ತಮ ಎಂದು ತಿಳಿಸಲಾಗುತ್ತಿದೆ. ಧನಸು ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಗುರುವಿನ ಅನುಗ್ರಹ, ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಸಿಹಿ ಸುದ್ದಿಯ ನಂತರ ಸಿಹಿ ಸುದ್ದಿ ಮುಂದಿನ 24 ಗಂಟೆಯ ಒಳಗಾಗಿ ನಿಮ್ಮ ಮನೆಯ ಬಾಗಿಲನ್ನು ತಟ್ಟಲು ಸಿದ್ಧವಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಇದ್ದರೆ ಮಾತ್ರ ಇವನ್ನೆಲ್ಲ ತಿಳಿದುಕೊಳ್ಳಲು ಮುಂದೆ ಬನ್ನಿ. ಏಕೆಂದರೆ ಆಧ್ಯಾತ್ಮಿಕವಾಗಿ ನಿಮ್ಮ ಬದಲಾವಣೆಯನ್ನು ಪಡೆದುಕೊಳ್ಳೋದಾಗ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದಿಷ್ಟು ತೊಂದರೆಗಳು, ಮನಸ್ಸಿನಲ್ಲಿ ಕೆಲವೊಂದಿಷ್ಟು ಆತಂಕ, ಭಯ ಬರಬಹುದು. ನಿಮ್ಮ ಜೀವನದಲ್ಲಿ ಇಂದು ರಾತ್ರಿ ಮಧ್ಯರಾತ್ರಿ 3 ಗಂಟೆ 33 ನಿಮಿಷದಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳು ಖಂಡಿತವಾಗಿ ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ. ಏಕೆಂದರೆ ಸ್ನೇಹಿತರೆ, ಒಂದು ದೈವಿಕ ಕೃಪೆ ನಿಮ್ಮನ್ನು ಸುತ್ತುವರಿಯುತ್ತದೆ. ಈ ಸಂದರ್ಭದಲ್ಲಿ ನೀವು ಕೇಳಿಕೊಂಡರೆ ಎಲ್ಲ ಕನಸುಗಳು, ಆಸೆಗಳು ಈಡೇರುತ್ತೆ. ಇದು ಬ್ರಹ್ಮಾಂಡದ ಶಕ್ತಿ
ತೆರೆದುಕೊಳ್ಳುವಂತಹ ಸಮಯ. ಅದರಲ್ಲೂ ಕೂಡ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಒಟ್ಟಿಗೆ ಸಂಭವಿಸಿದಾಗ ಈ ಶ್ರಾವಣ ಮಾಸ ಕೂಡ ನಡೀತಾ ಇರೋದ್ರಿಂದ ಶ್ರೀಮನ್ನಾರಾಯಣ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಗುರುವಿನ ಒಂದು ಅನುಗ್ರಹ 3 ಗಂಟೆ 33 ನಿಮಿಷದಲ್ಲಿ ನಿಮಗೆ ತೆರೆದುಕೊಳ್ಳುತ್ತದೆ. ಈ ಸಂದರ್ಭದಲ್ಲಿ ನೀವು ಕೆಲವೊಂದಿಷ್ಟು ಪರಿಹಾರವನ್ನು ಅನುಸರಿಸಬೇಕು. ಆ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಯನ್ನು ರಹಸ್ಯವಾಗಿರಿಸುತ್ತದೆ. ಎಲ್ಲಿ ಕೂಡ ಬಹಿರಂಗಪಡಿಸಬೇಡಿ. ಏಕೆಂದರೆ ಸ್ನೇಹಿತರೆ, ಈ 3 ವಿಚಾರಗಳು ಭಯಾನಕವಾಗಿರುತ್ತೆ, ಅಷ್ಟೇ ಒಳ್ಳೆಯ ಸುದ್ದಿಗಳಾಗಿರುತ್ತದೆ. ಈ ಒಳ್ಳೆಯ ಸುದ್ದಿಗಳನ್ನು ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಬಹಳಷ್ಟು ಆಶ್ಚರ್ಯಚಕಿತರಾಗ್ತೀರಾ, ಸಂತೋಷವನ್ನು ಪಡೆದುಕೊಳ್ತೀರಾ. ಏಕೆಂದರೆ ನಿಮಗೆ ದೊಡ್ಡ ದೊಡ್ಡ ಸಂದೇಶಗಳು ಕೇವಲ ಸಣ್ಣ ಮನಸ್ಸಿನ ಒಂದು ವಿಶೇಷವಾದ ಜ್ಞಾನದಿಂದ ಬರುವಂಥದ್ದು. ಜ್ಞಾನದ ಕಾರಕನಾಗಿರ್ತಕ್ಕಂಥ ಗುರು ಗ್ರಹ ಮತ್ತು ವಿಶೇಷವಾಗಿ ಶನಿ ಮತ್ತು ಕೇತು ರಾಹು ಎಲ್ಲರೂ ಕೂಡ ಈಗ ನಿಮ್ಮ ಪರವಾಗಿ ವಿಶೇಷವಾದ ಸುದ್ದಿಯನ್ನು ಹೊತ್ತು ತಂದಿದ್ದಾರೆ. ಅದೇನೆಂದರೆ, ಮೊದಲನೇದಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಅದೃಷ್ಟವಂತರಾಗ್ತೀರಾ, ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ, ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಅದೇ ರೀತಿ ಮುಂದಿನದೊಂದು, ನಿಮ್ಮ ಒಳ್ಳೆಯ ಕಾರ್ಯಗಳಿಗೆ ಹಣವಿಲ್ಲ ಅಥವಾ ಯಾವುದೇ ಹೊಸ ಕೆಲಸ ಕಾರ್ಯವನ್ನು ಪ್ರಾರಂಭಿಸೋಕ್ಕೂ ಮನಸ್ಸಿಲ್ಲ, ಧೈರ್ಯವಿಲ್ಲ ಎಂದಾಗ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದನ್ನು ಪಡೆದುಕೊಳ್ಳೋದಕ್ಕೆ ದೇವರ ಅನುಗ್ರಹ ಸಿದ್ಧವಾಗುತ್ತದೆ. ಅದರಲ್ಲೂ ಕೂಡ ಶನಿಯ ಒಂದು ವಿಶೇಷವಾಗಿರ್ತಕ್ಕಂಥ ಗುಣಗಳು ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ನಿಮ್ಮ ಕರ್ಮಕ್ಕೆ ಅನುಗುಣವಾಗಿ ವಿಶೇಷವಾದ ಫಲವನ್ನು ನೀಡ್ತಾರೆ. ಶನಿದೇವನ ಆಶೀರ್ವಾದ ನಿಮ್ಮ ಮನಸ್ಸನ್ನು ತುಂಬುತ್ತದೆ. ಯಾವುದೇ ತಪ್ಪುಗಳನ್ನು ಮಾಡಬೇಡಿ. ಈ ಸಂದರ್ಭದಲ್ಲಿ ತಪ್ಪುಗಳು ನಿಮ್ಮ ಜೀವನವನ್ನು ನಾಶಪಡಿಸಬಹುದು. ಒಟ್ಟಾರೆಯಾಗಿ ಸ್ನೇಹಿತರೆ, ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ವಿಚಾರಗಳನ್ನು ನೀವು ಎಂದಿಗೂ ಕೂಡ ಯಾರ ಬಳಿ ಹೇಳಬಾರದು. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಬೇಕು. ಸಣ್ಣ ಪುಟ್ಟ ತಪ್ಪುಗಳು ಅಂದರೆ ಖಂಡಿತವಾಗಿ ಹುಣ್ಣಿಮೆಯ ಸಮಯದಲ್ಲಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳದೇ ಇರುವಂಥದ್ದು, ದೀಪಾರಾಧನೆ ಮಾಡದೇ ಇರುವಂಥದ್ದು, ಮನಸ್ಸಿನಲ್ಲಿ ಯಾವಾಗಲೂ ನಕಾರಾತ್ಮಕವಾದ ಯೋಚನೆ ಮಾಡುವಂಥದ್ದು ಅಥವಾ ತಲೆ ಕಟ್ಟಿಂಗನ್ನು ಮಾಡಿಸುವಂಥದ್ದು, ಉಗುರು ಕಟ್ ಮಾಡುವಂಥದ್ದು, ಇದೆಲ್ಲ ಖಂಡಿತವಾಗಿ ನಿಮ್ಮ ಜೀವನಕ್ಕೆ ನಷ್ಟವನ್ನು ಉಂಟು ಮಾಡ್ಬೋದು. ಈ ಸಂದರ್ಭದಲ್ಲಿ ನೀವು ಯಾವ ವಿಚಾರದ ಬಗ್ಗೆ ಹೆಚ್ಚು ಗಮನ ಕೊಡ್ತೀರೋ ಆ ವಿಚಾರಗಳು ಸತ್ಯವಾಗಲು ಬ್ರಹ್ಮಾಂಡವು ನಿಮಗೆ ಶಕ್ತಿಯನ್ನು ತುಂಬುತ್ತದೆ. ಅವಕಾಶದ ಲಾಭವನ್ನು ಪಡೆಯಲು ಬಯಸಿದರೆ ಆಳವಾಗಿ ಆಲಿಸಿ ಮತ್ತು ಪ್ರತಿಯೊಂದನ್ನು ಕೂಡ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿ. ನೀವು ಕಾರ್ಯಗತಗೊಳಿಸಬೇಕಾದಂತಹ ಪವಿತ್ರವಾಗಿರ್ತಕ್ಕಂತಹ ಪರಿಹಾರ ಕೂಡ ಇದರಲ್ಲಿದೆ. ಅದನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಈ ಪರಿಹಾರಗಳಲ್ಲಿ ನೀವು ಖಂಡಿತವಾಗಿ ಜಯವನ್ನು ಸಾಧಿಸ್ತೀರಾ. ನೀವು ಯಾವುದೇ ಕೆಲಸದಲ್ಲಿ, ಕಾರ್ಯದಲ್ಲಿ ಅಥವಾ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕಾದ್ರೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀವು ಲೆಕ್ಕದಲ್ಲಿಟ್ಕೊಳ್ಬೇಕು. ಯಾರಿಗಾಗಿ ಮಾಡ್ತಾ ಇದ್ದೀರಾ, ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಾ, ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳೇನು ಎಲ್ಲವನ್ನು ನೀವು ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಬೇಕು. ಇನ್ನು ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಒಳ್ಳೆಯ ಸುದ್ದಿಗಳು ಅಂದರೆ, ಯಾರಿಗೆಲ್ಲ ಮದುವೆ ಆಗಿಲ್ವೋ ಅಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ನಿಮ್ಮ ಬಯಕೆಗಳು ನನಸಾಗುತ್ತೆ. ಅದಷ್ಟೇ ಅಲ್ಲದೆ ಹಲವಾರು ವರ್ಷಗಳಿಂದ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಈ ಒಂದು ಶ್ರಾವಣ ಮಾಸದಲ್ಲಿ ನಾವು ತಿಳಿಸುವ ಪರಿಹಾರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವಂತಹ ವಿಶೇಷವಾದ ಸಮಯ ಶುರುವಾಗುತ್ತೆ. ನಿಮ್ಮ ಜೀವನದಲ್ಲಿ ಹಣಕಾಸಿನ ಅವಕಾಶವನ್ನು ಸ್ಥಿರಗೊಳಿಸುವಂತಹ ಲಾಭದ ದಿಕ್ಕಿನಿಂದ ಎಲ್ಲ ಮೂಲಗಳಿಂದ ಹಣ ಬರುವಂಥದ್ದು. ನೀವು ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಎಂಥದೇ ಸೋಮಾರಿತನವನ್ನು ಮಾಡಿದ್ರೆ ಬಂದಂತಹ ಅವಕಾಶ ಮತ್ತೆ ಹಿಂತಿರುಗಿ ಹೋಗ್ಬೋದು. ನೀವು ಮತ್ತೆ ಎಷ್ಟೇ ಬಯಸಿದ್ರು ಕೂಡ ಅಂತಹ ಅದೃಷ್ಟ ನಿಮ್ಮನ್ನು ಕೈ ಹಿಡಿಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕೌತುಕವಾಗಿರ್ತಕ್ಕಂತಹ ವಿಚಾರಗಳು, ಬದಲಾವಣೆಗಳು, ಸಂಪತ್ತಿನ ಒಂದು ವಿಚಾರಗಳಲ್ಲಿ ಲಾಭವನ್ನು ಗಳಿಸಿಕೊಳ್ತಕ್ಕಂತಹ ಸಮಯ ಈಗ ಶುರುವಾಗಿರೋದ್ರಿಂದ ಗುರುಗ್ರಹದ ಒಂದು ವಿಶೇಷವಾದ ಪ್ರಭಾವ, ಅವಕಾಶಗಳು, ಮಾರ್ಗದರ್ಶನ, ಅದೃಷ್ಟ ಮತ್ತು ಜೀವನದಲ್ಲಿ ಬೆಳವಣಿಗೆಯನ್ನು ತಂದುಕೊಡುತ್ತೆ. ಜ್ಯೋತಿಷ್ಯದಲ್ಲಿ ಗುರುವನ್ನು ಜ್ಞಾನ, ಧರ್ಮ, ಸಂಪತ್ತು, ಅದೃಷ್ಟ, ಶಿಕ್ಷಣ, ಸಂತಾನ ಮತ್ತು ಆಧ್ಯಾತ್ಮಿಕತೆಯ ವಿಸ್ತರಣೆ ಎಂದು ಕರೆಯಲಾಗುತ್ತದೆ. ಧನಸ್ಸು ರಾಶಿಯವರು ಅಗ್ನಿ ತತ್ವದವರು. ಆದ್ದರಿಂದಾಗಿ ಅವರಿಗೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬಂದಾಗ, ಗಂಡಾಂತರಗಳು ಬಂದಾಗ ಅದನ್ನು ಎದುರಿಸುವಂಥ ದೊಡ್ಡ ದೊಡ್ಡ ವಿಷಯಗಳು ನಿಮ್ಮ ಜೀವನದಲ್ಲಿ ಸುಲಭವಾಗಿ ನಡೆಯುತ್ತದೆ. ಈ ಸಮಯ ನೀವು ಒಂದು ಪಾಠವನ್ನು ಕಲಿಯಬೇಕಾಗುತ್ತೆ. ಮುಂದೆ ಸಾಗಲು ಅದೇ ಅವಕಾಶವಾಗುತ್ತೆ. ನಿಮ್ಮ ಜೀವನದಲ್ಲಿ ಹಿಂದೆ ಎಷ್ಟು ಕಷ್ಟಗಳು ಬಂದಿದ್ದರೂ ಅವು ನಿಮ್ಮ ಕಥೆಯ ಕೊನೆಯ ಪುಟವಲ್ಲ. ನಿಮ್ಮ ಜೀವನದಲ್ಲಿ ಇನ್ನೂ ಹಲವು ಅಧ್ಯಯನಗಳಿವೆ. ನೀವು ಅನುಭವಿಸಿದ ನೋವು ನಿಮ್ಮನ್ನು ಮುರಿಯಲು ಬಂದಿದ್ದಲ್ಲ. ಅದರಿಂದ ಬಂದಂತಹ ಪಾಠದಿಂದ ಹಲವಾರು ವರ್ಷ ನೀವು ನೆಮ್ಮದಿಯ ಒಂದು ಸ್ಥಾನಮಾನವನ್ನು ಕಟ್ಟುಕೊಳ್ಳೋಕೆ ನಿಮಗೆ ಬಂದಂತಹ ಹಠ, ಛಲ, ಮನಸ್ಥಿತಿ ಬಹಳಷ್ಟು ಮುಖ್ಯವಾಗುತ್ತದೆ. ಸ್ನೇಹಿತರೆ, ವಿಶೇಷವಾಗಿ ಹಣ, ಆಸ್ತಿ, ಉದ್ಯೋಗ ಬದಲಾವಣೆ ಮತ್ತು ವಿಚಾರಗಳಲ್ಲಿ ತೆಗೆದುಕೊಳ್ಳುವಂತಹ ಒಂದು ಆಲೋಚನೆ ರಾತ್ರಿ ಸಮಯದಲ್ಲಿ ಬರುವಂಥದ್ದು. ಆ ಆಲೋಚನೆ ಬಂದ ತಕ್ಷಣ ನೀವು ಯಾವುದೇ ತಪ್ಪು ದಾರಿಯನ್ನು ಹಿಡಿಬೇಡಿ. ಹೊಸ ದಾರಿಯನ್ನು ಹುಡುಕುವಂಥದ್ದು, ಹೊಸ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಮುಖ್ಯವಾಗಿ ನಿಮ್ಮ ಸ್ವಂತ ಮೌಲ್ಯವನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ. ಈ ಸಮಯ ಜಾಗರೂಕತೆಯ ಸಮಯ. ಒಂದು ಹುಣ್ಣಿಮೆ ಮತ್ತು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಶ್ರಾವಣ ಮಾಸ ಇವೆಲ್ಲವೂ ಕೂಡ ನಿಮ್ಮ ಹಳೆಯ ಜಗಳ, ನೋವು ಮತ್ತು ಎಲ್ಲ ವೈಫಲ್ಯಗಳನ್ನು ತೆಗೆದುಹಾಕಿ ಪ್ರತಿದಿನ ನಿಮಗೆ ಹೊಸ ಅವಕಾಶವನ್ನು ಸೃಷ್ಟಿಸುತ್ತದೆ. ಆ ಅವಕಾಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಮನಸ್ಸು, ನಿಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ತುಂಬಿರುತ್ತದೆ.
ಹೌದು ಸ್ನೇಹಿತರೆ, ಈಗ ನಿಮ್ಮ ಎಲ್ಲ ಜೀವನದ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡಬೇಕಾಗುತ್ತೆ. ಆ ಪರಿಹಾರಗಳನ್ನು ನೋಡೋದಾದರೆ, ಹುಣ್ಣಿಮೆಯ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ನೀರಿನಲ್ಲಿ ಅರಿಶಿನ ಕುಂಕುಮ ಹೂವನ್ನು ಹಾಕಿ ಓಂ ಚಂದ್ರದೇವಾಯ ನಮಃ ಎಂಬ ಮಂತ್ರವನ್ನು ಹೇಳಿ ಅರ್ಘ್ಯವನ್ನು ಸಮರ್ಪಿಸಿ. ನಿಮ್ಮ ಮನೆ, ನಿಮ್ಮ ಮನಸ್ಸು, ನಿಮ್ಮ ಜೀವನ ಶಾಂತವಾಗಿದ್ದಷ್ಟು ಹೊಸ ಹೊಸ ಅವಕಾಶಗಳು, ಸಂಪತ್ತು, ಸಮೃದ್ಧಿ, ಆರೋಗ್ಯ ನಿಮ್ಮತ್ತ ಆಕರ್ಷಣೆಯಾಗುತ್ತೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಉತ್ತಮವಾಗಿರುವ ಲಾಭವನ್ನು ಗಳಿಸಿಕೊಳ್ತೀರಾ. ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ನಿಮ್ಮ ಲಾಭವಾದ ಒಂದು ಸಮಯ ಶುರುವಾಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವ ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೆ ಖಂಡಿತವಾಗಿ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.